ಹೀಗೆ ಮಹಿಷಾಸುರ ಮತ್ತು ರಕ್ತಬೀಜರ ಉತ್ಪತ್ತಿಯಾದ ಮೇಲೆ ಮಹಿಷಾಸುರ ಒಮ್ಮೆ ಧರೆಯಲ್ಲಿ ಮಹಿಷಾಸುರ ಎಂಬ ರಾಜನೇ ಆಗಿಬಿಡ್ತಾನೆ. ಅವನು ಧರೆಯನ್ನು ಆಳ್ತಾ ಇರ್ತಾನೆ. ಮಹಿಷಾಸುರ ಒಂದು ಸಲ ಸುಮೇರು ಪರ್ವತಕ್ಕೆ ಹೋಗಿ ಅತ್ಯಂತ ಕಠಿಣ ತಪಸ್ಸನ್ನು ಮಾಡ್ತಾನೆ. ದೇವತೆಗಳು ಅವನ ತಪಸ್ಸನ್ನು ನೋಡಿ ಅತ್ಯಂತ ಆಶ್ಚರ್ಯಗೊಳ್ತಾರೆ. 10,000 ವರ್ಷಗಳವರೆಗೆ ಅವನು ತನ್ನ ಇಷ್ಟ ದೇವರನ್ನು ಹೃದಯದಲ್ಲಿ ಧ್ಯಾನಿಸುತ್ತಿದ್ದನು. ಅನಂತರ ಆರಾಧ್ಯ ದೇವ ಲೋಕಪಿತಾಮಹ ಬ್ರಹ್ಮನು ಪ್ರಸನ್ನನಾದನು. ಅವನು ಹಂಸನ ಮೇಲೆ ವಿರಾಜಿಸುತ್ತಾ ಅಲ್ಲಿಗೆ ಬರ್ತಾನೆ. ಬ್ರಹ್ಮದೇವ ಮಹಿಷಾಸುರನ ಕೇಳ್ತಾನೆ, ನಿನಗೆ ಏನು ವರ ಬೇಕು ಕೇಳು, ನಿನ್ನ ಮನೋರಥವನ್ನು ಪೂರ್ಣ ಮಾಡ್ತೀನಿ ಅಂತ ಹೇಳಿ. ಆಗ ಮಹಿಷಾಸುರ ಹೇಳ್ತಾನೆ, ದೇವಾದಿದೇವ ಮಹಾನುಭಾವ ಬ್ರಹ್ಮನೇ, ನಾನು ಅಮರತ್ವವನ್ನು ಬಯಸುತ್ತೇನೆ. ಪಿತಾಮಹನೇ, ಯಾವ ವಿಧದಿಂದಲೂ ಮೃತ್ಯುವಿನ ಭಯವು ಮುಂದೆ ಬಾರದಂತೆ ವರವನ್ನು ಕೊಡುವ ಕೃಪೆ ಮಾಡು ಅಂತ ಹೇಳಿ ಮಹಿಷಾಸುರ ಬ್ರಹ್ಮನಲ್ಲಿ ಕೇಳ್ತಾನೆ. ಆದರೆ ಬ್ರಹ್ಮದೇವರು ಹೇಳ್ತಾರೆ, ಹುಟ್ಟಿದ ಪ್ರಾಣಿಯು ಸಾಯುವುದು, ಸತ್ತವನು ಹುಟ್ಟುವುದು ಸರ್ವಥಾ ನಿಶ್ಚಿತವಾಗಿದೆ. ಈ ನಿಯಮ ಎಲ್ಲರೂ ಅನ್ವಯಿಸೋದು. ಸಮಸ್ತ ಪ್ರಾಣಿಗಳು ಹುಟ್ಟುವುದು ಮತ್ತು ಸಾಯುವುದು ಅನಿವಾರ್ಯವಾಗಿ ನಡೀತಾ ಇದೆ. ದೈತ್ಯವರನೇ, ಸಮಯಾನುಸಾರವಾಗಿ ಸಮಸ್ತ ಪ್ರಾಣಿಗಳ ಮೃತ್ಯು ಆಗ್ತಾ ಇರುತ್ತದೆ. ದೊಡ್ಡ ದೊಡ್ಡ ಪರ್ವತಗಳ ಮತ್ತು ಸಮುದ್ರಗಳ ಅಂತ್ಯವೂ ಒಂದು ದಿನ ಆಗುವುದು. ಆದ್ದರಿಂದ ರಾಜನೇ, ಮೃತ್ಯುವಿನ ಒಂದು ವಿಷಯವನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಅಂತ ಹೇಳ್ತಾನೆ. ಆಗ ಮಹಿಷಾಸುರ ಹೇಳ್ತಾನೆ, ಪಿತಾಮಹನೇ, ದೇವತೆಗಳು, ದೈತ್ಯರು, ಮನುಷ್ಯರು ಇವರಲ್ಲಿ ಯಾವುದೇ ಪುರುಷನಿಂದ ಮೃತ್ಯುವಾಗಬಾರದು. ಯಾವುದಾದರೂ ಸ್ತ್ರೀ ಬಂದರೆ ಪರವಾಗಿಲ್ಲ. ಆದ್ದರಿಂದ ಬ್ರಹ್ಮದೇವನೇ, ಸ್ತ್ರೀಯಳ ಕೈಯಿಂದ ನನ್ನ ಮೃತ್ಯುವನ್ನು ನಿಶ್ಚಯಗೊಳಿಸುವ ಕೃಪೆ ಮಾಡು. ಆದರೆ ಸ್ವತಃ ಅಬಲೆಯಾದವಳು ನನ್ನನ್ನು ಕೊಲ್ಲಲು ಹೇಗೆ ತಾನೇ ಸಮರ್ಥಳಾಗುವಳು? ಬ್ರಹ್ಮದೇವರು ಹೇಳ್ತಾರೆ, ದೈತ್ಯೇಂದ್ರನೇ, ಸರಿ, ಎಂದಾದರೂ ಸ್ತ್ರೀಯ ಕೈಯಿಂದಲೇ ನಿನಗೆ ಮರಣ ನಿಶ್ಚಿತವಾಗಿದೆ. ಮಹಿಷಾಸುರನೇ, ಪುರುಷರ ಕೈಯಿಂದ ನೀನು ಎಂದಿಗೂ ಸಾಯೋದಿಲ್ಲ ಅಂತ ಹೇಳಿ. ಇಷ್ಟು ವರವನ್ನು ಪಡೆದ ಮಹಿಷಾಸುರ ಸಂತೋಷದಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದು ಇನ್ನೇನು ರಾಜ್ಯ ಆಳಕ್ಕೆ ಶುರು ಮಾಡ್ತಾನೆ. ಏಕಛತ್ರ ರಾಜನಾಗ್ತಾನೆ. ರಾಜ್ಯವನ್ನು ಆಳ್ತಿರ್ತಾನೆ. ಎಲ್ಲದರ ಮೇಲೂ ಅವನ ಒಂದು ಹಿಡಿತವನ್ನು ಇಟ್ಕೊಳ್ತಾನೆ. ಸ್ವರ್ಗದ ಮೇಲೂ ಅವನು ಜಯವನ್ನು ಸಾಧಿಸಲು ಪ್ರಯತ್ನ ಮಾಡ್ತಾ ಇರ್ತಾನೆ. ಬೇರೆ ರಾಜರೆಲ್ಲ ಅವನಿಗೆ ಕಪ್ಪವನ್ನು ಕೊಡ್ತಾ ಇರ್ತಾರೆ. ಮತ್ತು ದಾನವ ರಾಜ ದೂತನೊಬ್ಬನು ಇಂದ್ರನ ಬಳಿಗೆ ಹೋಗಿ ಅಸುರನ ಒಂದು ಸಂದೇಶವನ್ನು ತಗೊಂಡು ಹೋಗ್ತಾನೆ. ಅಂದರೆ ಮಹಿಷಾಸುರ ಒಬ್ಬ ದೂತನನ್ನು ದೇವೇಂದ್ರನ ಬಳಿಗೆ ಒಂದು ಸಂದೇಶವನ್ನು ಕೊಟ್ಟು ಕಳಿಸ್ತಾನೆ. ವೀರನೇ, ನಿನ್ನ ವ್ಯವಹಾರವು ಬಹಳ ಶುದ್ಧವಾಗಿದೆ. ಮಹಾಬಾಹುವೇ, ಇಂದು ನೀನು ದೂತ ಕಾರ್ಯವನ್ನು ಮಾಡಬೇಕಾಗಿದೆ. ನೀನು ನಿರ್ಭಯವಾಗಿ ಸ್ವರ್ಗಕ್ಕೆ ಹೋಗಿ ಇಂದ್ರನ ಬಳಿ ನನ್ನ ಈ ಸಂದೇಶವನ್ನು ತಿಳಿಸು ಅಂತ ಹೇಳಿ ಮಹಿಷಾಸುರ ಆ ದೂತನಿಗೆ ಕರೆದು ಹೇಳ್ತಾನೆ, ದೇವರಾಜ ಇಂದ್ರನೇ, ಸ್ವರ್ಗವನ್ನು ಬಿಟ್ಟು ಬೇಕಾದಲ್ಲಿಗೆ ಈಗಲೇ ಹೊರಟು ಹೋಗು. ಅಥವಾ ಇರಬೇಕೆಂದಿದ್ದರೆ ಮಹಾಮನ ಮಹಿಷಾಸುರನ ಸೇವಕನಾಗಿ ಇರಬಲ್ಲೆ. ಶಚಿಪತಿಯೇ, ನೀನು ಮಹಾರಾಜ ಮಹಿಷಾಸುರನಿಗೆ ಶರಣಾಗತನಾದರೆ ಅವನು ನಿನ್ನನ್ನು ಅವಶ್ಯವಾಗಿ ರಕ್ಷಿಸುವನು. ಅದಕ್ಕಾಗಿ ಅವನಿಗೆ ಶರಣಾಗುವುದೇ ನಿನಗೆ ಒಳಿತು. ನಿನಗೆ ಈ ಮಾತು ಒಪ್ಪಿಗೆ ಇಲ್ಲದಿದ್ದರೆ ಬೇಗನೆ ಯುದ್ಧಕ್ಕಾಗಿ ವಜ್ರಾಯುಧದೊಂದಿಗೆ ಸಿದ್ಧನಾಗು. ನೀನು ಮೊದಲು ಕೂಡ ಸೋತು ಹೋಗಿರುವೆ. ನಿನ್ನ ಪುರುಷಾರ್ಥ ನನಗೆ ತಿಳಿದಿದೆ. ನಿನ್ನ ಶಕ್ತಿಯ ಪರಿಚಯ ನನಗಿದೆ. ಯುದ್ಧ ಮಾಡು, ಇಲ್ಲವೇ ನಿನಗೆ ಎಲ್ಲಿ ಮನಸ್ಸು ಬರುತ್ತೋ ಅಲ್ಲಿ ಹೊರಟು ಹೋಗು ಅಂತ ಹೇಳಿ ಮಹಿಷಾಸುರ ದೂತನ ಕಡೆಯಿಂದ ಸಂದೇಶವನ್ನು ಕಳಿಸ್ತಾನೆ. ಆ ಸಂದೇಶವನ್ನು ದೂತ ಇಂದ್ರನಿಗೆ ಹೇಳ್ತಾನೆ. ಆದರೆ ಇಂದ್ರನು ಸಹ ಅಲ್ಲಿ ತನ್ನ ಒಂದು ಬಲವನ್ನು ಪ್ರದರ್ಶಿಸ್ತಾನೆ. ಹೇಳ್ತಾನೆ, ಇದೆಲ್ಲ ನನ್ನ ಹತ್ರ ಬೇಡ. ನೀವು ಹುಲ್ಲು ತಿಂದು ಬದುಕೋರು. ನಿಮ್ಮ ಕೊಂಬುಗಳಿಂದ ಒಂದು ಧನುಷ್ಯನ್ನು ಮಾಡ್ತೀನಿ. ನಿನ್ನ ಕೊಂಬುಗಳನ್ನು ಕತ್ತರಿಸಿ ಹಾಕ್ತೀನಿ.
ನಾಶ ಮಾಡ್ತೀನಿ ಅಂತ ಹೇಳಿ ಎಲ್ಲ ಅವನಿಗೆ ಹೇಳಿ ಕಳಿಸ್ತಾನೆ. ನೀವು ಅಸುರರು, ಎಮ್ಮೆ ಹೊಟ್ಟೆಯಲ್ಲಿ ಹುಟ್ಟು ಬಂದವರು ನೀವು ಅಂತ ಹೇಳಿ ಮಹಿಷಾಸುರನನ್ನು ಹೀಯಾಳಿಸ್ತಾನೆ. ಆದ್ದರಿಂದ ದೂತ ಬಂದು ಮಹಿಷಾಸುರನಿಗೆ ಹೇಳ್ತಾರೆ, ಇಂದ್ರ ತುಂಬ ಕೆಟ್ಟ ಕೆಟ್ಟ ಪದಗಳನ್ನು ಹೇಳಿದ್ದಾನೆ, ಆದರೆ ನಾನು ನಿಮ್ಮ ದೂತ, ಅದು ಆ ಪದಗಳನ್ನು ನಾನು ಉಪಯೋಗಿಸಿ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಈ ರೀತಿ ಅವನು ಮುಂದೆ ಇಂದ್ರನ ಜೊತೆಗೆ ಯುದ್ಧ ಮಾಡೋದಕ್ಕೂ ರೆಡಿ ಆಗ್ತಿರ್ತಾನೆ. ಆಮೇಲೆ ಮುಂದೆ ಮಹಿಷಾಸುರ ದೇವಿ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಂತ ಬರ್ತಾನೆ. ಆ ದೇವಿಯ ಜೊತೆಗೆ ಯುದ್ಧ ಹೇಗೆ ಮಾಡ್ತಾನೆ ಅನ್ನೋದನ್ನು ನೋಡೋಣ.